ನಟನೆ, ಇವಾಗ ನಿರ್ಮಾಣ, ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಅದು ಪ್ಯಾಷನ್ ಅನ್ನೋ ಹುಳ ತಲೆಗೆ ಹೋಗ್ಬಿಟ್ರೆ ಅದು ಹೊರಗೆ ಬರೋದು ತುಂಬ ಕಷ್ಟ ಆಗತ್ತೆ ಅನ್ಸುತ್ತೆ. ಈ ಇಂಡಸ್ಟ್ರಿಯಲ್ಲಿ ಕಾಲಿಟ್ವಿ, ತೇಲ್ಕೊಂಡು ತೆವಳ್ಕೊಂಡು ಹಂಗೆ ಹೋಗಬೇಕು ಅಂತಾನೆ ಅನ್ನಿಸ್ತಿದೆ ವಿನಃ ಇದನ್ನ ಬಿಟ್ಟು ಬೇರೆ ಏನು ಮಾಡೋಕ್ಕೆ ನಮಗೆ ದಿಕ್ಕು ತೋಚಿಸಿಲ್ಲ. ಗಣೇಶ್ ಸರ್ ಮತ್ತೆ ರಮೇಶ್ ಸರ್ ಕಾಂಬಿನೇಷನ್ ಅಲ್ಲಿ ನಿಮ್ಮ ಪ್ರೊಡಕ್ಷನ್ ನಲ್ಲಿ ಸಿನಿಮಾ ಬರ್ತಾ ಇರೋದು, ಅವರಿಬ್ರು ಕಾಂಬೋ ಬಗ್ಗೆ ಮಾತಾಡೋದು. ಯೋರ್ ಸಿನ್ಸಿಯರ್ಲಿ ರಾಮ್, ಆಗಲೇ ಸ್ಟೇಜ್ ಮೇಲೆ ನಮ್ಮ ಗಣೇಶ್ ಸರ್ ರಮೇಶ್ ಸರ್ ಹೇಳಿದ್ರು, ಸಿನ್ಸಿಯರ್ ಆಗಿ ಮಾಡ್ತಾ ಇರುವಂಥ ಎಫರ್ಟು, ಐ ಮೀನ್ ಟೀಮ್ ಎಫರ್ಟು, ಅದರಲ್ಲಿ ಕೂಡ ನಮ್ಮ ಗಣೇಶ್ ಸರ್ ರಮೇಶ್ ಸರ್ ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ದೇ ಆರ್ ಗಿವಿಂಗ್ ದ ಬೆಸ್ಟ್, ಹಾರ್ಟ್ ಸೋಲ್ ಅಂತ ಹೇಳ್ಬೋದು. ಇವತ್ತು ಎಲ್ಲರೂ ಗೌರಿ ಹಬ್ಬದ ಸಂಭ್ರಮ ಸಡಗರದಲ್ಲಿದ್ದೀರಿ. ಸೊ ಗೌರಿ ಹಬ್ಬದ ಪ್ರಯುಕ್ತ ಒಂದು ಹೊಸ ಸಿನಿಮಾ ಲಾಂಚ್ ಆಯಿತು, ರಾಮ್ ಅಂತ. ಗೋಲ್ಡನ್ ಸ್ಟಾರ್ ಗಣೇಶ್ ಹಾಗೂ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ರಮೇಶ್ ಅರವಿಂದ್ ಸರ್ ಕಾಂಬಿನೇಷನಲ್ಲಿ. ವಿಶೇಷ ಅಂದರೆ ಈ ಸಿನಿಮಾಗೆ ಒಬ್ಬರು ಹೆಣ್ಮಗಳು ಪ್ರೊಡ್ಯೂಸರ್ ಕಣ್ರಿ. ಸೊ ಇವ್ರ ಬಗ್ಗೆ ಹೇಳೋದು ತುಂಬ ಇದೆ. ಇವರು ನಟಿಯಾಗಿ, ನಿರೂಪಕಿಯಾಗಿ, ವೈದ್ಯೆಯಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವರ ಸಾಧನೆ ಬಹಳ ದೊಡ್ಡದು. ಸೊ ನನ್ನ ಜೊತೆ ಜಾನ್ವಿ ರಾಯಲ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಗೌರಿ ಹಬ್ಬದ ಶುಭಾಶಯಗಳು ನಿಮಗೆ. ನಾಳೆ ಗಣೇಶ ಹಬ್ಬ, ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಮನ್ನು ನೋಡಿದ್ರೆ ತುಂಬ ಜನಕ್ಕೆ ಇನ್ಸ್ಪಿರೇಷನ್. ಯಾಕಂದರೆ ಪ್ಯಾಷನೆಟ್, ಅಂದರೆ ನೀವು ವೃತ್ತಿಯಲ್ಲಿ ವೈದ್ಯ ಆಗಿದ್ದರೂ ಕೂಡ 21ನೇ ವರ್ಷಕ್ಕೆ ಮಾಡ್ಲಿಂಗ್ ಕೂಡ ಶುರು ಮಾಡ್ತೀರಿ. ಈ ಕಡೆ ಎಜುಕೇಷನ್ನು ಕೂಡ ಕ್ವಿಟ್ ಮಾಡಿದೆ, ನೀವೇನಾಗಬೇಕು ಅಂತ ಅಂದ್ಕೊಂಡಿದ್ರು ಅದು ಆಗಿ, ಈ ಕಡೆ ನಿರೂಪಣೆ, ನಟನೆ, ಇವಾಗ ನಿರ್ಮಾಣ, ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ? ಅದು ಪ್ಯಾಷನ್ ಅನ್ನೋ ಹುಳ ತಲೆಗೆ ಹೋಗ್ಬಿಟ್ರೆ ಅದು ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಈ ಇಂಡಸ್ಟ್ರಿಯಲ್ಲಿ ಕಾಲಿಟ್ವಿ, ಮತ್ತು ಏನದು ತೇಲ್ಕೊಂಡು ತೆವಳ್ಕೊಂಡು ಹಂಗೆ ಹೋಗಬೇಕು ಅಂತಲೇ ಅನ್ನಿಸ್ತಿದೆ ವಿನಃ ಇದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕೆ ನಮಗೆ ದಿಕ್ಕು ತೋಚಿಸಿಲ್ಲ. ಇದೇ ಸಮಯದಲ್ಲಿ ನನ್ನ ಹಸ್ಬೆಂಡ್ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನಗೆ. ಆ್ಯಂಡ್ ಈ ಸಿನಿಮಾಗೆ ನನ್ನ ಹಸ್ಬೆಂಡ್ ಪ್ರೊಡ್ಯೂಸರು ಸತ್ಯರಾಯಲ್ಲ, ನಾನು ಜಸ್ಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಏನೇ ಆದರೂ ಖಜಾನೆಯಿಂದ ದುಡ್ಡು ತೆಗಿಬೇಕಾದ್ರೆ ಅದಕ್ಕೆ ಮನೇಲಿರೋ ಹೆಣ್ಮಕ್ಳು ಸಪೋರ್ಟ್ ಬೇಕೇ ಬೇಕಲ್ವ? ಹೌದು. ಬಟ್ ತುಂಬ ಪ್ಯಾಷನೇಟ್ ಆಗಿ ನಮ್ಮ ಡೈರೆಕ್ಟರ್ ವಿಖ್ಯಾತ್ ಅವರು ಈ ಸಿನಿಮಾನ ಮಾಡ್ಕೊಂಡಿರೋದ್ರಿಂದ ನನ್ನ ಹಸ್ಬೆಂಡ್ ಸತ್ಯರಾಯಲ್ ಅವರು ಅಷ್ಟೇ ಪ್ಯಾಷನೇಟ್ ಸಿನಿಮಾ ಬಗ್ಗೆ. ಅವರಿಬ್ಬರು ಹೆಂಗೆ ಅಂದರೆ ಸಿನಿಮಾನೇ ಉಸಿರು ಅನ್ನೋ ಥರ ಇರ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾಲಲ್ಲಿದ್ದರೆ ಬರೀ ಸಿನಿಮಾ ಬಿಟ್ಟರೆ ಬೇರೆ ಏನೂ ಮಾತಾಡೋಲ್ಲ. ಸೊ ಅಂತ ಇಬ್ಬರು ಜೋಡಿಯಾಗಿ ಈ ಸಿನಿಮಾ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಚಿಕ್ಕ ಸಪೋರ್ಟ್ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ತುಂಬ ಖುಷಿ ಕೊಡುವಂಥ ವಿಷಯ ನನಗೆ. ಓಕೆ, ಇವತ್ತು ಹಬ್ಬದ ಪ್ರಯುಕ್ತ ಟೈಟಲ್ ಟೀಸರ್ನ ನಾವು ನೋಡಿದ್ವಿ. ಇಡೀ ಸಿನಿಮಾದಲ್ಲಿ ಜನ ಕಣ್ಣೀರು ಹಾಕೋದು ಯಾವುದೋ ಒಂದು ಸೀಕ್ವೆನ್ಸ್ಗಷ್ಟೇ. ಬಟ್ ನೀವು ಟೈಟಲ್ ಟೀಸರ್ನಲ್ಲೇ ನಿಜವಾಗ್ಲೂ ಎಮೋಷನಲ್ ಆದರೂ ನಮ್ಮನ್ನೂ ಸೇರಿದಂತೆ. ಸೊ ಈ ಥರದೊಂದು ಪ್ರಾಜೆಕ್ಟ್ಗೆ ನಿಮ್ಮ ಪ್ರೊಡಕ್ಷನಲ್ಲಿ ಈ ಥರದೊಂದು ಪ್ರಾಜೆಕ್ಟ್ ಬರ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಅನ್ನೋದು? ತುಂಬಾ ಖುಷಿ. ನಮ್ಮದು ಫಸ್ಟ್ ಪ್ರಾಜೆಕ್ಟ್ ಅಣ್ಣ ಫ್ರಮ್ ಮೆಕ್ಸಿಕೋ, ಅದನ್ನು ನೀವು ಫಸ್ಟ್ ಪೋಸ್ಟರ್ ಲುಕ್ ಮತ್ತು ಮೋಷನ್ ಪೋಸ್ಟರ್ ನೋಡಿದ್ದೀರಾ. ಸ್ವಲ್ಪ ವಿಭಿನ್ನವಾಗಿ ನಾನೊಬ್ಬ ಸಿನಿಮಾ ಲವರ್ ಆಗಿ, ನನ್ನ ಹಸ್ಬೆಂಡು ಪ್ಯಾಷನೇಟ್ಲಿ ಅವರು ಒಬ್ಬ ಸಿನಿಮಾ ಲವರ್ ಆಗಿ ಡೈರೆಕ್ಟರ್ ಆಗಬೇಕು ಅಂತ ಬಂದು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಟೆಲಿವಿಷನ್ ಮುಖಾಂತರ ಕಾಲಿಟ್ಟು ಈಗ ಸಿನಿಮಾಗಳು ಮಾಡ್ತಾಯಿದ್ದೀವಿ. ಸೊ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾಗಳನ್ನ ನಾವು ಕೊಡಬೇಕು, ಒಳ್ಳೆ ಕ್ವಾಲಿಟಿ ಆಗಿರ್ಬೋದು, ಒಳ್ಳೆ ಕಾಂಟೆಂಟ್ ಸಿನಿಮಾಗಳನ್ನ ಕೊಡಬೇಕು ಅನ್ನೋ ಆಸೆ ನಂದು, ನನ್ನ ಹಸ್ಬೆಂಡ್ದು. ಹೋಪ್ಫುಲಿ ಈ 1-2-100 ಸಿನಿಮಾ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತೀನಿ. ರಾಮ್ ಸಿನಿಮಾದ ಬಗ್ಗೆ ನೀವು ಮಾತಾಡಿ. ಯಾಕಂದರೆ ಆ ಒಂದು ಗ್ಲಿಮ್ಸನ್ನು ನೋಡಿದ್ರೆ ಇದೊಂದು ಪ್ಯಾನ್ ಇಂಡಿಯಾ ಆಗುವಂಥ ಎಲ್ಲ ಕ್ವಾಲಿಟೀಸ್ ಇರೋ ಸಿನಿಮಾ ಅಂತ ನಮಗನ್ಸುತ್ತೆ. ಗಣೇಶ್ ಸರ್ ಮತ್ತು ರಮೇಶ್ ಸರ್ ಕಾಂಬಿನೇಷನಲ್ಲಿ ನಿಮ್ಮ ಪ್ರೊಡಕ್ಷನ್ನಲ್ಲಿ ಸಿನಿಮಾ ಬರ್ತಾ ಇರೋದು, ಅವರಿಬ್ಬರು ಕಾಂಬೋ ಬಗ್ಗೆ ಮಾತಾಡೋದಾದ್ರೆ. ಯೋರ್ ಸಿನ್ಸಿಯರ್ಲಿ ರಾಮ್, ಆಗಲೇ ಸ್ಟೇಜ್ ಮೇಲೆ ನಮ್ಮ ಗಣೇಶ್ ಸರ್ ರಮೇಶ್ ಸರ್ ಹೇಳಿದ್ರು, ಸಿನ್ಸಿಯರ್ ಆಗಿ ಮಾಡ್ತಾ ಇರುವಂಥ ಎಫರ್ಟು, ಐ ಮೀನ್ ಟೀಮ್ ಎಫರ್ಟು, ಅದರಲ್ಲಿ ಕೂಡ ನಮ್ಮ ಗಣೇಶ್ ಸರ್ ರಮೇಶ್ ಸರ್ ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ದೇ ಆರ್ ಗಿವಿಂಗ್ ದ ಬೆಸ್ಟ್, ಹಾರ್ಟ್ ಸೋಲ್ ಅಂತ ಹೇಳ್ಬೋದು. ಅಂದರೆ ಸಿನಿಮಾ ನಾನೊಂದು ಒಬ್ಬ ಆ್ಯಕ್ಟರು ಬಂದು ಮಾಡ್ಕೊಡ್ತೀನಿ ಅಂತಲ್ಲ, ದೇ ಆರ್ ಆಲ್ಸೋ ಇನ್ವಾಲ್ವಿಂಗ್ ಸೋ ಮಚ್ ಫಾರ್ ದಿಸ್ ಪ್ರಾಜೆಕ್ಟ್ ಆ್ಯಂಡ್ ದೇ ವೆರಿ ವೆರಿ ಹ್ಯಾಪಿ. ಅವ್ರ ಖುಷಿ ನೋಡೋಕ್ಕೆ ನಮಗಿನ್ನೂ ಖುಷಿ ಆಗ್ತಾಯಿದೆ. ಈ ಒಂದು ಸಿನಿಮಾ ಇಷ್ಟೆಲ್ಲ ಬ್ಲಾಕ್ ಬಾಸ್ಟರ್ ಹಿಟ್ಗಳು ಕೊಟ್ಟಿರುವಂಥ ಹೀರೋಗಳು ಮತ್ತೆ ಒಂದು ಹೊಸ ಸಿನಿಮಾ ಬರ್ತಿದೆ ಅಂದಾಗ ಅಷ್ಟೇ ಎಂಥೂಸಿಯಸ್ಟಿಕ್ ಆಗಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ವಿ ಆರ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಬೋತ್ ಆಫ್ ದೆಮ್. ಆ್ಯಂಡ್ ಇದೊಂದು ಎಮೋಷ್ನಲ್ ಜರ್ನಿ ಆ್ಯಂಡ್ ತುಂಬ ತಿರುವುಗಳಿದೆ, ತುಂಬ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ. ಆ್ಯಂಡ್ ಹೋಗ್ತಾ
ಒಂದೊಂದೇ ನಿಮಗೆ ಎಳೆಯಾಗಿ ಬಿಚ್ಚಿಡ್ತೀವಿ. ಇವಾಗಲೇ ಎಲ್ಲ ಹೇಳಿಬಿಟ್ರೆ ಇಟ್ ವೋಂಟ್ ಬಿ ನೈಸ್. ಸೊ ಇವಾಗ ಒಂದು ಟೀಸರು ಮುಹೂರ್ತ ಜೊತೆ ಬಿಟ್ಟಿದ್ದೀವಿ. ಅದಾದ ನಂತರ ಸಾಂಗ್ಸ್ ಇರ್ಬೋದು, ಟ್ರೈಲರ್ಗಳಿರ್ಬೋದು, ಇನ್ನೊಂದಷ್ಟು ಟೀಸರ್ಸ್ಗಳಿರ್ಬೋದು, ದೆನ್ ಅಗೇನ್ ಲೀಡ್ ಆ್ಯಕ್ಟ್ರೆಸಸ್ ಇಂಟ್ರೊಡಕ್ಷನು. ಸೊ ಎವ್ರಿಥಿಂಗ್ ವಿಲ್ ಬಿ ಸರ್ಪ್ರೈಸಿಂಗ್. ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇರಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಟ್ರೀಟ್ ಟು ಯುವರ್ ಐಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಒಬ್ಬರು ನಟಿ ಆಗಿರೋದ್ರಿಂದ, ಸೊ ಹಸ್ಬೆಂಡ್ ಏನೋ ನೀವೇ ಹೇಳಿದ್ರಿ ಅವ್ರು ಪ್ರೊಡಕ್ಷನ್ ಮಾಡ್ತಾ ಇರೋದು ಅಂತ. ಸೊ ಈ ಸಿನಿಮಾದಲ್ಲಿ ನಾವು ನಿಮ್ಮನ್ನು ಆ್ಯಕ್ಟಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾ, ಅಥವಾ ಸ್ಪೆಷಲ್ ರೋಲ್ ಏನಾದರೂ ಪ್ಲೇ ಮಾಡ್ತಿದ್ದೀರಾ? ಡೆಫಿನೆಟ್ಲಿ ಏನು ಆ್ಯಕ್ಟಿಂಗ್ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡ್ತಾ ಇಲ್ಲ. ಜಸ್ಟ್ ನನ್ನ ಹಸ್ಬೆಂಡಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಒಂದು ಸಿನಿಮಾಗೆ ಆ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ನಟ ಅಥವಾ ನಟಿ ಇದ್ದರೆ ಮಾತ್ರ ಅದು ಸೂಕ್ತ ಆಗುತ್ತೆ. ಸೊ ಈ ಸಿನಿಮಾಗೆ ನನ್ನ ಏನು ಕ್ಯಾರೆಕ್ಟರ್ ಈ ಸಿನಿಮಾಗೆ ಐ ಥಿಂಕ್ ಯಾವ ರೀತಿ ಕ್ಯಾರೆಕ್ಟರು ಜೀವ ತುಂಬ್ತಾರೋ ಅವರನ್ನೇ ಕರ್ಕೊಂಬಂದು ನಾವು ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಐ ಆಮ್ ಜಸ್ಟ್ ಅ ಪ್ರೊಡ್ಯೂಸರ್ ಫಾರ್ ದ ಸಿನಿಮಾ. ನಿಮ್ಮ ಇಷ್ಟರವರೆಗಿನ ಸಿನಿಮಾ ಜರ್ನಿ, ನೀವು ಸೆಲೆಕ್ಟ್ ಮಾಡ್ಕೊಳ್ತಕ್ಕಂಥ ಸಿನಿಮಾಗಳನ್ನ ನೋಡಿದ್ರೆ ಒಂದು ಚೂಸಿ ಅನಿಸುತ್ತೆ. ಸಿನಿಮಾದಲ್ಲಿ ಕಂಟೆಂಟ್ ಓರಿಯೆಂಟೆಡು, ನಿಮ್ಮ ಒಂದು ರೋಲ್ಗೆ ಪ್ರಾಮಿನೆನ್ಸ್ ಇರುವಂಥದ್ದಷ್ಟೇ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಸೊ ಅಟ್ ಪ್ರೆಸೆಂಟ್ ಯಾವೆಲ್ಲ ಸಿನಿಮಾಗಳಿದೆ ಕೈಯಲ್ಲಿ ಅನ್ನೋಂಥದ್ದು? ಸೊ ಕೈವಾ ರಿಲೀಸ್ ಆಯಿತು. ಅದು ತುಂಬ ಹೆಸರು ತಂದುಕೊಡ್ತು ನನಗೆ. ಇವಾಗ ಐಫಾಲಿ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ರೋಲ್ಗೆ ನಾಮಿನಿ ಕೂಡ ಆಗಿದ್ದೀನಿ. ವಿನ್ ಆದರೆ ತುಂಬ ಖುಷಿ. ಬಿಕಾಸ್ ಎಲ್ಲ ದೊಡ್ಡ ದಿಗ್ಗಜರ ಜೊತೆ ನಾನು ಇದ್ದೀನಿ ಅಂತ. ತಾರಾ ಮ್ಯಾಮು, ಶ್ರುತಿ ಮ್ಯಾಮು ಅವ್ರ ಜೊತೆ ನಾಮಿನೇಟ್ ಆಗಿದ್ದೀನಿ. ದಟ್ಸ್ ಅ ಬ್ಲೆಸ್ಸಿಂಗ್. ಆ್ಯಕ್ಚುಲಿ ನಾಮಿನೇಟ್ ಆಗಿರೋದೇ ಒಂದು ಅವಾರ್ಡು. ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ದೂರದರ್ಶನ ಅಂತ ಸಿನಿಮಾ. ಡೈರೆಕ್ಟರ್ ಮಾಡಿದ್ದಂಥ ಡೈರೆಕ್ಟ್ರು ಸುಕೇಶ್ ಶೆಟ್ಟಿ ಅವರ ಸೆಕೆಂಡ್ ಸಿನಿಮಾ. ಟೈಟಲ್ ಇನ್ನೊಂದು 2-3 ದಿನದಲ್ಲಿ ರಿಲೀಸ್ ಆಗುತ್ತೆ. ಸೊ ಅದಾದ ನಂತರ ಹೇಳ್ತೀನಿ. ಅದಂತೂ ವಿಭಿನ್ನವಾಗಿ ಬಂದಿದೆ. ಅಂದರೆ ಮಲೆನಾಡಲ್ಲಿ, ಭಾಗಮಂಡಲದಲ್ಲಿ ಅಂದರೆ ಮಳೆ ಯಾವಾಗಲೂ ಸುರಿತಾನೆ ಇರುತ್ತೆ. ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಹೆವಿಯೆಸ್ಟ್ ರೈನ್ ಇರುವಂಥ ಜಾಗ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ನಾವು ಚಿತ್ರೀಕರಣ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಬಂದಿದೆ. ಅದು ಕಾಂಟೆಂಟ್ ಡ್ರಿವನ್. ಒಂದೊಂದು ಕ್ಯಾರೆಕ್ಟರು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ನಮಗೆ ಒಬ್ಬ ಆ್ಯಕ್ಟರ್ ಆಗಿ ನಟನೆನ ನಾನು ತೋರಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಆ ಸಿನಿಮಾದಲ್ಲಿ. ಸೊ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅ ಲಾಟ್. ಆ ಸಿನಿಮಾ ಟೈಟಲ್ ಲಾಂಚ್ ಆದಮೇಲೆ ಎಲ್ಲರ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೇನೋ ಸಿಗ್ತಾ ಇದ್ದೀರಾ ಅಂದರೆ ಬಿಗ್ ಸ್ಕ್ರೀನ್ ಆಡಿಯನ್ಸ್ಗೆ ನೀವು ಅವೈಲಬಲ್ ಇದ್ದೀರಿ. ಸೊ ಸ್ಮಾಲ್ ಸ್ಕ್ರೀನ್ ಆಡಿಯನ್ಸು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಯಾಕಂದರೆ ನಮ್ಮ ಸೂಪರ್ ಸ್ಟಾರ್ಸು ರಾಜಾರಾಣಿ ಶೋ ಹೋಸ್ಟ್ ಮಾಡಿ ಆಡಿಯನ್ಸ್ನ ನೀವು ಗ್ರ್ಯಾಬ್ ಮಾಡೋದ್ರಲ್ಲಿ, ಅಂದರೆ ಹಿಡಿದಿಟ್ಕೊಳ್ಳೋದ್ರಲ್ಲಿ ನಿಮ್ಮ ನಿರೂಪಣೆ ಅದ್ಭುತವಾಗಿತ್ತು. ಸೊ ಮತ್ತೆ ಯಾವ ಶೋ ಮೂಲಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಗೊತ್ತಿಲ್ಲ ನನಗೆ. ಇವಾಗಲೂ ಆಫರ್ ಬಂದರು, ಐ ಆಮ್ ರೆಡಿ ಟು ಡೂ. ಇದರಲ್ಲಿ ಪ್ರೊಡಕ್ಷನಲ್ಲಿ ಬ್ಯುಸಿ ಇದ್ದೀನಿ, ಸಿನಿಮಾಗಳಲ್ಲಿ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಆದಷ್ಟು ಬೇಗ ಯಾವ್ದಾದ್ರು ಶೋ ಮೂಲಕ ಬಂದೇ ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಲ್ಲಿ ನೀವು ನೋಡ್ತೀರಾ. ಜಾನ್ವಿ ಅವರ ಡೆಸ್ಟಿನಿ ಏನು, ಜೊತೆಗೆ ಡೆಂಟಿಸ್ಟ್ ವೃತ್ತಿ ಎಲ್ಲಿವರೆಗೂ ಬಂತು, ಹೇಗೆ ನಡೀತಾ ಇದೆ ಅನ್ನೋಂಥದ್ದು? ಅದು ಚೆನ್ನಾಗಿ ನಡೀತಾ ಇದೆ. ಜಾಸ್ತಿ ಆನ್ಲೈನ್ ಕನ್ಸಲ್ಟೇಷನ್ನೇ ಮಾಡ್ತಾ ಇದ್ದೀನಿ. ಸೊ ಸಿನಿಮಾಗೆ ಎಂಟ್ರಿ ಆಗಿರೋದ್ರಿಂದ ನನ್ನ ಡೆಸ್ಟಿನಿ ಸಿನಿಮಾ. ಏನದು, ನಾನು ಇನ್ನು ಸಾಯೋವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರಬೇಕು ಅಂತ ಆಸೆ ಪಡ್ತೀನಿ. ಆಗಲೇ ಹೇಳಿದಾಗ ಇದು 2ನೇ ಸಿನಿಮಾ. 100 ಸಿನಿಮಾ ತನಕನೂ ನಂಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಆಸೆ. ನನ್ನ ಗಂಡ ಡೈರೆಕ್ಟ್ರಾಗಿ ನೋಡಬೇಕು ಅಂತ ಆಸೆ. ಬಿಕಾಸ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಆ್ಯಂಡ್ ನಾನು ಒಬ್ಬ ಒಳ್ಳೆ ನಟಿ ಅಂತ ಗುರ್ಸ್ಕೋಬೇಕು ಅಂತ ಆಸೆ. ಸೊ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತೀನಿ, ಪ್ರಯತ್ನ ಪಡ್ತಾನೆ ಇರ್ತೀನಿ. ನೋಡೋಣ ಆ ದೇವ್ರು ಎಲ್ಲಿ ತನಕ. ಅದು ತುಂಬ ದೊಡ್ಡ ಕನಸು. ಬಟ್ ಹಸ್ಬೆಂಡ್ ಭಯ. ಬಟ್ ಅದೊಂದು ಕನಸಿದೆ. ಅದು ನನಸಾಗಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನೋಡಿ, ಇಂಡಸ್ಟ್ರಿಗೆ ಬರಬೇಕಂದ್ರೆ ನಿರ್ಮಾಪಕರಾಗಿ ಬಂದಾಗ ಬರೀ ದುಡ್ಡು ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಕೊಡಬೇಕು. ಜೊತೆಗೆ ನಾನು ಅವರು ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು, ಅಣ್ಣ ಫ್ರಮ್ ಮೆಕ್ಸಿಕೋ ಮೊದಲನೇ ಸಿನಿಮಾ, ರಾಮ್ ಅನ್ನೋದು 2ನೇ ಸಿನಿಮಾ. ಬರೀ 2 ಸಿನಿಮಾ ಅಲ್ಲ, 100 ಸಿನಿಮಾ ಮಾಡಬೇಕು ಅನ್ನೋಂಥದ್ದು ನನ್ನ ಕನಸು. ಜೊತೆಗೆ ನನ್ನ ಹಸ್ಬೆಂಡು ಸತ್ಯ ಅವರು ನಿರ್ದೇಶಕರಾಗಬೇಕು ಅನ್ನೋಂಥ ಕನಸಿದೆ. ಅವ್ರ ಡೈರೆಕ್ಷನಲ್ಲಿ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಕನಸು ಕೂಡ ಇದೆ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡ್ರು. ಸೊ ಅವ್ರಿಗೆ ಒಳ್ಳೆಯದಾಗಲಿ. ನಿರೂಪಕಿಯಾಗಿ, ನಟಿಯಾಗಿ, ಡೆಂಟಿಸ್ಟ್ ಆಗಿ, ಹೀಗೆ ಹಲವು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಚಾಪನ್ನು ಮೂಡಿಸಲಿಕ್ಕೆ ಹೊರಟಿರ್ತಕ್ಕಂಥ ಜಾನ್ವಿ ರಾಯಲ ಹಾಗೂ ಅವರ ಹಸ್ಬೆಂಡ್ ಆಗಿರ್ತಕ್ಕಂಥ ಸತ್ಯ ಅವ್ರಿಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.